ಇವಾಗ ಬೇಸಿಕಲಿ ದೊಡ್ಡ ಟಾಸ್ಕ್ ಏನಂದರೆ ನಮ್ಮದು ಬಿರಿಯಾನಿ ಇಲ್ಲಿಂದ ತೊಗೊಂಡು ಹೋಗ್ತೀವಲ್ಲ, ನಮ್ಮದು ಮಾರುತಿ ಸುಜುಕಿ ಈಕೋ ಅಲ್ಲಿ ಪೈಪ್ಸು ಎಲ್ಲ ಚೇಂಜ್ ಮಾಡ್ತಾಯಿದ್ದಾರೆ. ಚೇಂಜ್ ಮಾಡೋ ಪ್ಲ್ಯಾನ್ ಅಂದರೆ ಅಲ್ಲಿ ಮೇನ್ ರೋಡ್ ಐತಲ್ಲ, ಅಲ್ಲಿಂದ ರೋಡ್ ಪಾಸ್ ಆಗ್ತೈತಲ್ಲ, ಅಲ್ಲೇ ನಿಲ್ಸ್ಕೊಂಡು ನಮ್ಮದು ಕಿಚನ್ ಇಲ್ಲ ಐತಲ್ಲ, ಇಲ್ಲಿಂದ ಡೈರೆಕ್ಷನ್ ಅಲ್ಲಿ ತೊಗೊಂಡು ಹೋಗ್ಬೇಕು. ಹಾಕೋದು 10 kg ಅಲ್ವಾ, ಹೆಂಗೋ ಈಸಿಯಾಗಿ ತೊಗೊಂಡು ಹೋಗ್ಬಿಡ್ಬೋದು. ಪಾರ್ಕ್ದಲ್ಲಿ ಫಸ್ಟು ಈ ಕಡೆ ಓಪನ್ಗಾನೆ ಉಣ್ಣಿಡ್ರ, ಇಲ್ಲಿ ಫಸ್ಟ್ ಪಾರ್ಕ್ ಮಾಡ್ತಾಯಿದ್ವಿ. ಇಲ್ಲಿ ಓಪನ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಬಂದು ಇಲ್ಲಿ ಹಾಕ್ಕೊಂಡ್ಬಿಡ್ತಾಯಿದ್ವಿ ಬಿರಿಯಾನಿನ ನಾವು. ಇವಾಗ ಸ್ವಲ್ಪ ರಿಸ್ಕ್ ಇದೆ. ಹೆಂಗಂದರೆ ರಿಸ್ಕ್ ಇರೋದು ನನಗನ್ನಿಸ್ತಾ ಇರೋದು, ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಏನಾದರೂ ಒಂದು ಸ್ಟಾಪೇಜ್ ಬರ್ತಾ ಇರುತ್ತೆ, ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಮೀರಿ ನಾವು ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಅಗೇನ್ಸ್ಟ್ ಹೋಗೋಕ್ಕೆ ರೆಡಿಯಾಗಿದ್ದರೆ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಮೋಟಿವೇಶನ್ ಗೈಸ್, ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್, ಅದೇ ಅನಿಸುತ್ತೆ ನನಗೆ. ಅಲ್ಲಿ ನಡೀತೈತೆ ಜೆ ಸಿ ಬಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ಅದಾಗೋದು 1.5 ವಾರ ಆಗ್ಬೋದು ಅನಿಸುತ್ತೆ. ನಮ್ಮನ್ನು ಲೈಕ್ ಬಿರಿಯಾನಿ ಹಾಕ್ದಿರ ಇರೋಕ್ಕೆ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ನಾವು ಹಾಕ್ತೀವಿ. ಆ್ಯಂಡ್ ಟುಡೇ ಇಸ್ 15th 16th, ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ಹೋಟ್ಲ್ ಹತ್ರ ಇರ್ತೀವಿ.